ಜಿಲ್ಲಾ ಶಾಖೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಜಿಲ್ಲಾ ಶಾಖೆ ಮಾಡ್ತಾ ಎಲ್ಲ ತಾಲೂಕುಗಳಲ್ಲೂ ಕಮಿಟಿ ಮಾಡ್ತಾ ಹೋಗ್ತಾ ಇತ್ತು. ಅದರಂತೆ ಇವತ್ತು ತೀರ್ಥಹಳ್ಳಿ ತಾಲೂಕಿಗೆ ಬಂದಿದ್ವಿ. ಈ ತೀರ್ಥಹಳ್ಳಿ ತಾಲೂಕಿನ ನಮ್ಮ ಸಂಘದ ಹಿರಿಯರಾದ ಶ್ರೀಯುತ ಧರ್ಮಣ್ಣ ಅವರು ಕೂಡ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರು ಕೂಡ ಈ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಸಭೆಗೆ ನಮ್ಮ ಬೆಂಗಳೂರು ವಿಭಾಗೀಯ ಸಂಚಾಲಕರಾದ ಪರಮೇಶ್ವರ್ ಗೂಗೂರ್ ಅವರು, ಆಮೇಲೆ ನಂತರ ನಮ್ಮ ಶಿವಮೊಗ್ಗ ಜಿಲ್ಲಾ ಸಮಿತಿಯ ಮುಖಂಡರಾದಂಥ ಮಂಜುನಾಥ್ ಹೊಸನಗರ್ ಅವರು, ಬಾಬಣ್ಣ ಅವರು, ಮತ್ತೆ ಇತರೆ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವತ್ತು ಈ ಒಂದು ಕಮಿಟಿಯನ್ನ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಸಂಘಟನೆಯನ್ನ ಮೊದಲೇ ಆಗಿತ್ತು ಅದೇ ರೀತಿ ನಡೆಸ್ಕೊಂಡು ಹೋಗಲಿಕ್ಕೆ ಜವಾಬ್ದಾರಿಯನ್ನ ಕೊಡ್ತಾ ಇದ್ದೀವಿ. ನಮ್ಮೆಲ್ಲ ದಲಿತ ಸಂಘರ್ಷ ಸಮಿತಿಯರು ಯಾವುದೇ ಜಾತಿ ಭೇದ ಇಲ್ಲದ ರೀತಿಯಲ್ಲಿ ಈ ಒಂದು ಸಂಘಟನೆನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಈ ಸಮಯದಲ್ಲಿ ಅವರೆಲ್ಲರಿಗೂ ಕೂಡ ಮನವಿ ಮಾಡ್ತಾ, ಸಂಘಟನೆ ಯಾವಾಗಲೂ ನಿಂತು ನೀರಾಗಬಾರ್ದು, ಇದೊಂದು ಆಕ್ಟಿವ್ ಆಗಿ ಚಟುವಟಿಕೆ ಮುಂದುವರಿಲಿ. ನಮ್ಮ ಏನು SC/ST ಜನಗಳಿಗೆ ಇತರೆ ಮೇಲ್ವರ್ಗದವರಿಂದ ಎಲ್ಲೆಲ್ಲಿ ದೌರ್ಜನ್ಯ ನಡೀತಾವೋ ಅದ್ರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಲ್ಲಿ ಯಾವುದೇ ಗ್ರಾಮದಲ್ಲಿ ಈ ಒಂದು ದೌರ್ಜನ್ಯ ಪ್ರಕರಣಗಳು ಯಾರು ಕೂಡ ಪೊಲೀಸ್ ಸ್ಟೇಷನ್ಗಳಿಗೆ ಮತ್ತೆಲ್ಲ ಹೋಗೋಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ನಿಮ್ಮ ಹಿಂದೆ ಇರ್ತೇವೆ. ನೀವು ಕೂಡ ನಮಗೆ ನಮ್ಮ ಇತರೆ ಜನಾಂಗದವರು ಅಥವಾ ನಮ್ಮನ್ನು ಮಾಡುವಂಥ ಒಂದು ದೌರ್ಜನ್ಯದ ವಿಚಾರದಲ್ಲಿ ನೀವು ಕೂಡ ಇದಾಗಬೇಕು, ಬುದ್ಧಿವಂತರಾಗಬೇಕು. ನೀವು ಯಾವುದೇ ಒಂದು ವಿಚಾರ ಬಂದರೂ ಏನೋ ಯಾರೋ ಗಲಾಟೆ ಮಾಡಿದ್ರು ಅಥವಾ ಏನೋ ಮಾಡಿದ್ರು ಅದನ್ನ ಸಹಿಸ್ಕೊಂಡು ಹೋಗ್ತಾ ಇದ್ರಿ. ಈಗ ಒಂದು ಬಿಟ್ಟು ನಮ್ಮ ಒಂದು ಹಕ್ಕಿಗೋಸ್ಕರ ನೀವೆಲ್ಲರೂ ಹೋರಾಡೋಕ್ಕೋಸ್ಕರ ಸರ್ಕಾರದ ನಮ್ಮ ಎಲ್ಲ SC/ST ಜನಗಳಿಗೆ ಕೊಡುವಂಥ ಸೌಲಭ್ಯಗಳನ್ನ ಪಡ್ಕೊಳ್ಳೋಕ್ಕೋಸ್ಕರ ಮತ್ತೆ ಯಾವ ನಮ್ಮ ಆಗಂತ ಏನು ಕೆಲವು ಸಮಸ್ಯೆಗಳಿದಾವೋ ಆ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈ ಒಂದು ಸಂಘಟನೆ ಸಹಕಾರಿಯಾಗಿರುತ್ತೆ. ಈ ಒಂದು ಸಂಘಟನೆಯನ್ನ ಇವತ್ತಿಂದನೇ ಪ್ರಾರಂಭ ಮಾಡ್ತಾ ಇದ್ದೀವಿ ತೀರ್ಥಹಳ್ಳಿ ತಾಲೂಕಲ್ಲಿ. ಈ ಸಭೆಯಲ್ಲಿ ಈಗ ಯಾರು ಸಂಚಾಲಕರುಗಳು ಇವರು ಯಾರು ಅಂತ ಆಯ್ಕೆ ಮಾಡ್ತೀವಿ. ಆಯ್ಕೆ ಮಾಡಿ ನಂತರದಲ್ಲಿ ಪತ್ರಿಕೆಗೆ ಪ್ರಕಟಿಸ್ತೀವಿ. ಯಾಕೋ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಹಿರಿಯರಾದ ಧರ್ಮಣ್ಣನವರಿಗೆ ಏನೋ ಅರ್ಜೆಂಟ್ ತುರ್ತು ಇದು ಕಾರ್ಯವನ್ನು ಹೊರಡ್ತಾ ಇದ್ದಾರೆ. ಅವರು ಸಹ ಹೇಳ್ಕೊಳ್ಬೇಕು. ಆದ್ರಿಂದ ಅವ್ರಿಗೂ ಸಹ ನಾನು ಈ ಒಂದು ಸಭೆಗೆ ಆಗಮಿಸಿದ್ದಕ್ಕೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಈಗೆಲ್ಲ ಮಂಜಣ್ಣ ಮಾತನಾಡ್ತಾರೆ. ಈ ಸಭೆಗೆ ಇವತ್ತು ತೀರ್ಥಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ನಾವು ಇವತ್ತು ಸಭೆಯನ್ನು ಕರೆದಿದ್ದೇವೆ. ತೀರ್ಥಹಳ್ಳಿ ತಾಲೂಕಿನ ನಮ್ಮೆಲ್ಲ ಸ್ನೇಹಿತರು ಬಂದಿದ್ದಾರೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಧರ್ಮಣ್ಣವರು ಅವರು ಕೂಡ ಹಿಂದೆ ಎಲ್ಲ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜೊತೆಯಲ್ಲಿದ್ದು ಸಹಕಾರ ನೀಡಿ ಮತ್ತು ಹೋರಾಟಕ್ಕೆ ಎಲ್ಲ ಬೆಂಬಲವನ್ನು ಸೂಚನೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಅವರ ಸಮ್ಮುಖದಲ್ಲೇ ಇವತ್ತು ತೀರ್ಥಹಳ್ಳಿಯಲ್ಲಿ ಒಂದು ದೊಡ್ಡ ಸಂಘಟನೆಯನ್ನು ಕಟ್ಟೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಇವತ್ತು ನಾವು ಹಿರಿಯರನ್ನ ಇಟ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ನಾವು ಒಂದು ಸಭೆಯನ್ನು ಮಾಡಿ ಇಲ್ಲಿ ತಾಲೂಕು ಸಂಚಾಲಕರುಗಳು ಮತ್ತು ಸಂಘಟನಾ ಸಂಚಾಲಕರುಗಳನ್ನ ಮಾಡುವ ಮುಖಾಂತರ ತೀರ್ಥಹಳ್ಳಿ ತಾಲೂಕಿನಲ್ಲಿ ಒಂದು ಹೋರಾಟವನ್ನು ಪ್ರಾರಂಭಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಟ್ಕೊಂಡಿದ್ದೇವೆ. ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವರ ಬಣ ನಮ್ಮ ಹಿಂದೆ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ನಮ್ಮ ಸಂಘಟನೆ ಹೆಚ್ಚು ಹೋರಾಟಗಳನ್ನು ಮಾಡಿದೆ. ಅದೇ ರೀತಿಯೂ ಕೂಡ ನಾಗವರವರ ಅವರ ಆರೋಗ್ಯದ ಒಂದು ಅವರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಕೂಡ ಎಲ್ಲ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಕೂಡ ಸಮಿತಿಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಮ್ಮ ತೀರ್ಥಹಳ್ಳಿಯಲ್ಲಿ ಕೂಡ ನಮ್ಮ ಮಂಜುನಾಥ್ ಅವರು ಜಿಲ್ಲಾ ಸಂಚಾಲಕರಿದ್ದಾರೆ. ಹಾಗೆ ಮತ್ತು ನಮ್ಮ ಧರ್ಮಣ್ಣವರು ಸಾಗರ ತಾಲೂಕಿನ ಸಂಘಟನಾ ಸಂಚಾಲಕರಿದ್ದಾರೆ. ಮತ್ತು ತೀರ್ಥಹಳ್ಳಿಯ ಮಂಜುನಾಥ್ ಅವರು ತಾಲೂಕು ಸಂಚಾಲಕರಿದ್ದಾರೆ. ಹೀಗೆ ಹೊಸನಗರ ಸಂಚಾಲಕರಿದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ಇಡೀ ಜಿಲ್ಲೆಯ ಎಲ್ಲ ತಾಲೂಕು ಸಂಚಾಲಕರುಗಳನ್ನ ಮತ್ತು ಜಿಲ್ಲಾ ಸಂಘಟನಾ ಸಂಚಾಲಕರುಗಳನ್ನ ಶಶಾಂಕ್ ಅವರು ಕೂಡ ಇದ್ದಾರೆ. ಯುವಕರು ಮತ್ತು ಅವರು ಸಂಘಟನೆಯ ಮುಂಚೂಣಿಯಲ್ಲಿದ್ದಾರೆ. ಅವ್ರನ್ನೂ ಕೂಡ ಇಟ್ಕೊಂಡು ನಾವೆಲ್ಲರೂ ಕೂಡ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳು 7 ತಾಲೂಕುಗಳಲ್ಲೂ ಕೂಡ ನಾವು ಸಮಿತಿಯನ್ನು ಮಾಡಿ ಈಗಾಗಲೇ ಸಾಕಷ್ಟು ಎಲ್ಲ ತಾಲೂಕುಗಳು ಸಮಿತಿಗಳು ಆಗಿದೆ. ಇನ್ನು 1-2-3 ತಾಲೂಕುಗಳಲ್ಲಿ ಸಮಿತಿಗಳು ಮಾಡಬೇಕಾಗಿದೆ. ಹಾಗಾಗಿ
ಅಲ್ಲೂ ಕೂಡ ಹೋಗ್ಬಿಟ್ಟು ಹೊಸದಾಗಿ ಸಮಿತಿಗಳು ಇದೆ, ಹೊಸವರ ಸಂಚಾಲಕರನ್ನ ಮತ್ತು ಮಾಡಬೇಕಾಗಿದೆ. ಹಾಗೆ ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂತಕ್ಕಂಥ ಮಾತನ್ನ ಸಂದರ್ಭ ಹೇಳ್ತಾ ನಮ್ಮ ಎಲ್ಲರಿಗೂ ಕೂಡ ಒಂದ್ಸರಿ ನನ್ನ ಮಾತನ್ನು ನಮಸ್ಕಾರ.